ಬಿಜೆಪಿಯವರು ರಸ್ತೆ ಗುಂಡಿ ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ, ಅವರು ಮಾಡ್ತಾ ಇರೋದು ಬಹಳ ಸಂತೋಷ. ತಂದು ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ. ನಾನೇ ಹೇಳಿದ್ದೀನಲ್ರಿ, ನಿಮ್ಮ ಏನು ಇಡೀ ರಾಜ್ಯದ ನಮ್ಮ ಬೆಂಗಳೂರು ನಾಗರಿಕರಿಗೆಲ್ಲರೂ ಕೂಡ ಎಲ್ಲೆಲ್ಲಿ ಗುಂಡಿ ಇದೆ ಅದನ್ನೆಲ್ಲ ನೀವು ಆಪ್ ಇದೆ, ಆಪಲ್ಲಿ ಆನ್ಲೈನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನಾನೇ ಹೇಳಿದ್ದೀನಿ. ನಾನೇ ಕರೆದುಬಿಟ್ಟು ಅಂದರೆ ಎಷ್ಟು ಟ್ರಾನ್ಸ್ಪರೆಂಟಾಗಿ ನಾನು ಸಾರ್ವಜನಿಕರಿಗೆ ಹೇಳಿದ್ದೀನಿ, ಮಾಧ್ಯಮದವ್ರಿಗೆ ಹೇಳಿದ್ದೀನಿ, ಪೊಲೀಸವ್ರಿಗೆ ಹೇಳಿದ್ದೀನಿ, ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ನೀವು ತೋರ್ಸಪ್ಪ ಅಂತ ಹೇಳಿದ್ರೆ ಬಂದು ಅದನ್ನು ಲಿಸ್ಟ್ ಮಾಡಿಕೊಂಡು ಒಂದೊಂದೇ ಕ್ಲೀನ್ ಮಾಡಿ ಮುಚ್ಚುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದೀನಿ. ಆಯಿತು, ನನ್ನ ಮನೆ ಮುಂದೆನೇ ಬಂದು ಪಾಪ ಅವ್ರು ಬಂದು ಆ್ಯಪಲ್ಲಿ ಕಳ್ಸೋದು ಬಿಟ್ಬಿಟ್ಟು ಅವರೇ ಬಂದು ಮುಚ್ಚ ಭಾಳ ಸಂತೋಷ. ಪಬ್ಲಿಸಿಟಿ ಮಾಡಿಕೊಳ್ಳಿ ಅವ್ರು ಏನು ತೊಂದರೆ. ಸರ್, ಈಗ ಸರ್ಕಾರ ಕೊಟ್ಟಿರೋ ಡೆಡ್ಲೈನ್ ಅಲ್ಲೇ ಈ ಎಲ್ಲ ಕಾಮಗಾರಿ ಎಲ್ಲ ರಸ್ತೆ ಗುಂಡಿ ಮುಚ್ಚೋ ಕಾರ್ಯ ಮುಗಿಯುತ್ತಾ ಅಂತ ನೋಡಿ, ಎಷ್ಟು ಆತಾತುರವಾಗಿ ಮಾಡೋಕ್ಕಾಗಲ್ಲ. ಒಂದು ಗುಂಡಿ ಅಂತ ಅಂದರೆ ಕ್ಲೀನಾಗಿ ಒಂದಷ್ಟು ಕಟ್ ಮಾಡಬೇಕು, ಅಲ್ಲೆಲ್ಲ ಡಂಪ್ಗೆಲ್ಲ ತೆಗಿಬೇಕು. ಈಗ ನೆನ್ನೆ BJP ಅವ್ರು ಮಾಡೋಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ನಾವು ಈಗ ಇಷ್ಟು ಗುಂಡಿ ಇತ್ತು ಅಂದರೆ ಒಂದಷ್ಟು ಅಗಲ ಜಾಸ್ತಿ ಕಟ್ ಮಾಡಬೇಕು, ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ರೋಲ್ ಮಾಡಬೇಕು. ಆ ಥರ ಗುಂಡಿ ಮುಚ್ಚುವಂಥ ಕೆಲಸ ನಾನು ಹೇಳಿದ್ದೀನಿ. ಅವೆಲ್ಲ ಏನಿಲ್ಲ, ಎಲ್ಲ ಮಾಡ್ತಾ ಇದ್ದಾರೆ. ಈಗ MLA ಇದ್ದಾರಲ್ಲ, ಎಲ್ಲರೂ ಅವ್ರ ಕ್ಷೇತ್ರದಲ್ಲೆಲ್ಲ ಎಲ್ಲೆಲ್ಲಿದೆ ಅವ್ರ ಕ್ಷೇತ್ರದವರೆಲ್ಲ ದಯವಿಟ್ಟು ಅವರೇ ಹೋಗಿ ಎಲ್ಲ ಮಾಡಿ ಮಾನಿಟರ್ ಮಾಡಲಿ. ಅವ್ರು ನಾನೇನು ಬೇಡ ಅಂತ ಹೇಳೋದಿಲ್ಲ, ಅವ್ರ ಕ್ಷೇತ್ರದೆಲ್ಲ ಮಾನಿಟರ್ ಮಾಡಿಕೊಂಡು ಎಲ್ಲ ಅವ್ರು ಮುಚ್ಚಿಸ್ಕೊಳ್ಳಿ. ಆಫೀಸರ್ಸ್ ಎಲ್ಲ ಅವ್ರಿಗೆ ಗೌರವ ಕೊಡ್ತಾರೆ. ಸರ್, ನಿನ್ನೆ ಅಧಿಕಾರಿಗಳು ಮತ್ತೆ ಉದ್ಯಮಿಗಳು ಅವರು ಸಭೆ ನಡೆಸಿದ್ರು ಸರ್. ಸಭೆಯಲ್ಲಿ ವಿಜಯತಟ್ಟಿ ತಾರ್ ಬಳಕೆ ಮಾಡೋದು ಮತ್ತೆ ಕಾರ್ ಪೂಲಿಂಗ್ ವಿಜಯತಟ್ಟಿ ತಾರ್ ಬಳಕೆ ಮತ್ತು ಕಾರ್ ಪೂಲಿಂಗ್ ಬಗ್ಗೆ ಸಲಹೆಗಳು ನೀಡಿದ್ದಾರೆ. ಕಾರ್ ಪೂಲಿಂಗ್ ಏನಾದ್ರು ಬೆಂಗಳೂರಿಗೆ ಬರ್ತಾ ನೋಡಿ, ಕೆಲವು ಸಲಹೆಗಳು ಬಂದಿದೆ, ಅವೆಲ್ಲ ಸರ್ಕಾರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಅವರು ನಮ್ಮ ಒಳ್ಳೇದಾಗಬೇಕು ಅಂತ ಕೆಲವು ಗೈಡ್ ಮಾಡ್ತಾ ಇದ್ದಾರೆ. ಸರ್, ಕೆಲವು ಜಿಲ್ಲೆಗಳಲ್ಲಿ ನಾವು ಜಾತಿ ಜನಗಣತಿಯನ್ನ ಮಾಡಲ್ಲ ಅಂತ ಹೇಳಿ ಶಿಕ್ಷಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಅಂಗವಿಕಲರಿಗೂ ಕೂಡ ನೀವು ಜಾತಿ ಗಣತಿ ಮಾಡಿ ಅಂತ ಹೇಳಿ ಹಾಕಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಅಂಗವಿಕಲರಿಗೂ ಮಾಡಬೇಕಲ್ಲ, ಅವರು ಆ ಶಿಕ್ಷಕರು ಹೋಗಿ ಮಾಡಿ ಅಂತ ಹೇಳಿ ಹಾಕಿದ್ದಾರೆ. ಅವ್ರು ಕೆಲವರೆಲ್ಲ ಯಾರೋ ಒಂದು 2-3 ಜನ ಹೇಳ್ಬೋದು, ಮಿಕ್ಕಿದವ್ರು ಮಾಡ್ತಾರೆ. ಈಗ ಯಾರು ರಾಜಕೀಯದವ್ರು, ನಾವು ಅಂಗವಿಕಲರು ಕೆಲವರು ಇರ್ತಾರಪ್ಪ, ರಾಜಕೀಯ ಬೇಡ ಅಂತ ಹೇಳಕ್ಕೆ, ಅಂಗವಿಕಲ ಅಂದ ತಕ್ಷಣ ರಾಜಕೀಯ ಬೇಡ ಅಂತ, ಅಂಗವಿಕಲರಿಗೆ ಜಾಸ್ತಿ ಬುದ್ಧಿ ಜಾಸ್ತಿ ಇರುತ್ತೆ.